ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನವಿತಾ ಜೈನ್. ವೀಕ್ಷಕರು, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ತೀವ್ರ ಕುತೂಹಲ ಕೆರಳಿಸಿದ್ದ ಜೆಡಿಎಸ್ ಹಾಸನ ಟಿಕೆಟ್ ಕಡೆಗೂ ಸ್ವರೂಪ ಪಾಲಾಗಿದೆ. ಜೆಡಿಎಸ್ನ 2ನೇ ಪಟ್ಟಿ ರಿಲೀಸ್ ಮಾಡಿದ್ರು ಕುಮಾರಸ್ವಾಮಿ. ಪಕ್ಷದ ಹಿತದೃಷ್ಟಿಯಿಂದ ಒಮ್ಮತದ ನಿರ್ಧಾರ ತೆಗೆದುಕೊಂಡು ಸ್ವರೂಪ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಸ್ವರೂಪ್ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. 3 ತಿಂಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಹಗ್ಗಜಗ್ಗಾಟ ನಡೆದಿತ್ತು. ಇದೀಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನಕ್ಕೆ ಸ್ವರೂಪ್ ಅವರೇ ಅಂತಿಮವಾಗಿ ಸ್ಪರ್ಧೆ ಮಾಡ್ತಾರೆ ಎಂಬಂತಹ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಸ್ವರೂಪ್ ಅವರು ನಿಂತಿದ್ದಾರೆ. ಕುತೂಹಲ ಮೂಡಿಸಿದಂತಹ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಈಗ ಅನೌನ್ಸ್ ಆಗಿದೆ. ಸ್ವರೂಪ್ ಅವರು ಯಾವ ರೀತಿ ಇದಂತಹ ಅನಿಸಿಕೆಗಳನ್ನ ಹೇಳ್ತಾರೆ ಎಂಬುದನ್ನ ಕೇಳಿ ತಿಳಿಯೋಣ ಬನ್ನಿ. ಸರ್ ನಮಸ್ತೆ. ಕಳೆದ 3 ತಿಂಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕಗ್ಗಂಟಾಗಿದೆ ಸರ್. ಇವತ್ತು ನಿಮ್ಮ ಹೆಸರು ಅಧಿಕೃತವಾಗಿ ಅನೌನ್ಸ್ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಸರ್, ಮೊದಲನೇದಾಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ದೇವೇಗೌಡರು, ವರಿಷ್ಠರಾದಂಥ ರೇವಣ್ಣ ಸಾಹೇಬರು, ಕುಮಾರಣ್ಣವರು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನೀವು ಮತ್ತು ಭವಾನಿ ರೇವಣ್ಣನವರು JDSನ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದೀರಿ ಸರ್. ಈಗ ನೀವು ಭವಾನಿ ರೇವಣ್ಣನವರಾಗಿರ್ಬೋದು ಮತ್ತು ರೇವಣ್ಣನವರು ಇವರೆಲ್ಲರನ್ನೂ ಹೊಂದಿಗೂಡಿಸ್ಕೊಂಡು ಕೆಲಸ ಮಾಡ್ತೀವಿ ನಮ್ಮ ವಿಶ್ವಾಸ ನಿಮಗಿದೆಯಾ ಸರ್? ನಮ್ಮಲ್ಲಿ ಯಾವುದೂ ಕೂಡ ಪೈಪೋಟಿ ಇಲ್ಲ. ಅಂತಿಮವಾಗಿ ವರಿಷ್ಠಾಂತ ಸನ್ಮಾನ್ಯ ರೇವಣ್ಣವರು, ಕುಮಾರಣ್ಣವರು, ದೇವೇಗೌಡರು ಅಂತಿಮವಾಗಿ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಅವರ ಮಾರ್ಗದರ್ಶನ, ಸನ್ಮಾನ್ಯ ರೇವಣ್ಣವರ ಮಾರ್ಗದರ್ಶನದಲ್ಲಿ ಅದನ್ನು ನಾವು ಚುನಾವಣೆಯನ್ನು ಹೋಗ್ತೀವಿ ಸರ್. ಈಗ ಹಾಸನ ಅಂದರೆ ಹೈಕಮಾಂಡ್ ಅಂತ ಹಾಸನದ ಹೈಕಮಾಂಡ್ ಅಂತ ಪರಿಗಣನೆ ತಗೊಳ್ಳೋದು ರೇವಣ್ಣನವರನ್ನ. ರೇವಣ್ಣವರು ನಿಮ್ಮ ಜೊತೆ ಮಾತಾಡಿದಾರಾ ಅಥವಾ ನೀವು ಅವರನ್ನ ಮಾತಾಡಲಿಕ್ಕೆ ಯಾವ್ದಾದ್ರು ಪ್ಲಾನ್ ಮಾಡಿದಾರಾ ಏನು ಸರ್? ಇವತ್ತು ಹೋಗ್ತೀವಿ ಸರ್, ಇವತ್ತು ಭೇಟಿ ಆಗ್ತೀವಿ ಸರ್. ನಾಳೆ ಅದೇ ರೀತಿ ಹಾಸನದಲ್ಲಿ ಇವತ್ತು ಕೂಡ ಒಂದು ರ್ಯಾಲಿ ನಡೆದಿದೆ. ನಿಮಗೆ ತೀವ್ರವಾದಂತಹ ಪೈಪೋಟಿ ಒಡ್ಲಿಕ್ಕೆ ಪ್ರೀತಮ್ ಗೌಡರು ಕೂಡ ಸುಮಾರು 50,000 ಜನರನ್ನು ಸೇರಿಸ್ಕೊಂಡು ರ್ಯಾಲಿ ಮಾಡಿದ್ದಾರೆ. 50,000 ಜನಗಳು ಸೇರಿಸ್ಕೊಂಡು ರ್ಯಾಲಿ ಮಾಡಿದ್ದಾರೆ ಸರ್. ನಿಮ್ಮ ಎದುರಾಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರ ದುರಂಕಾರದ ಹೇಳಿಕೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಸನ್ಮಾನ್ಯ ರೇವಣ್ಣವರು ಮತ್ತು ಕುಮಾರಣ್ಣವರು ಏನು ಮಾತಾಡ್ಸ್ಕೊಂಡು ಅದನ್ನು ಮಾಡ್ತೀವಿ ಸರ್. ನಾವು ಹಾಸನದಲ್ಲಿ ರೇವಣ್ಣವರ ವಿರುದ್ಧವಾಗಿ ಯಾವುದೇ ರೀತಿಯ ಕೆಲಸಗಳಾಗಲ್ಲ. ಅವರನ್ನು ಒಟ್ಟುಗೂಡಿಸ್ಕೊಂಡು ಕೆಲಸವನ್ನು ಮಾಡ್ತೀವಿ. ನಾವು ಕೂಡ ಅವರ ಮನೆಯ ಮಕ್ಕಳಂತೆ ಬೆಳೆದಿದ್ದೀವಿ. ಆದ್ದರಿಂದ ಈ ಎಲ್ಲ ಗೊಂದಲಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಮನೆಗೆ ಹೋಗಿ ಕೂತು ಚರ್ಚೆ ಮಾಡುವ ಮುಖಾಂತರವಾಗಿ ನಾವು ತೆರೆ ಇಳ್ತೀವಿ ಎಂಬಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ತೆನೆಪಾಳೆಯ ಸೇರಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಎಚ್ಡಿಕೆ ನೇತೃತ್ವದಲ್ಲಿ ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಜೆಡಿಎಸ್ನ 2ನೇ ಪಟ್ಟಿ ಅಚ್ಚರಿ ಮೂಡಿಸಿದೆ. ವೈಎಸ್ವಿ ದತ್ತಾಗೆ ಕಡೂರಿನ ಟಿಕೆಟ್ ಕೊಡಲಾಗಿದೆ. ಇನ್ನು ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಟಿಕೆಟ್ ಸಿಗದ ಹಿನ್ನೆಲೆ ವೈಎಸ್ವಿ ದತ್ತ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮುಂದಾಗಿದ್ರು. ಆದರೆ ಎಚ್ಡಿ ದೇವೇಗೌಡರ ಮಾತಿನಂತೆ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ದತ್ತ ಸೇರ್ಪಡೆಯಾಗಿದ್ದು ಕಡೂರಿನ ಟಿಕೆಟ್ ದತ್ತಾಗೆ ಕೊಡಲಾಗಿದೆ. ವಿಧಾನ ಪರಿಷತ್ ಸ್ಥಾನಕ್ಕೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಮನೆಗೆ ತೆರಳಿ ರಾಜೀನಾಮೆ ಕೊಟ್ಟಿದ್ದು ಬಸವರಾಜ ಹೊರಟ್ಟಿ ರಾಜೀನಾಮೆ ಅಂಗೀಕಾರ ಮಾಡಿದ್ದಾರೆ. ಇದಾದ ಬಳಿಕ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಇನ್ನು ಲಕ್ಷ್ಮಣ್ ಸವದಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿರುವ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತೀವ್ರ ದುಃಖ ತಂದಿದೆ ಅಂತ ಹೇಳಿದ್ದಾರೆ. ನಿರ್ಣಯ ಮಾಡ್ತೀನಿ ಅಂತ ಮಾಡಿದ್ದಾರೆ. ಭಾಳ ದುಃಖ ಆಗ್ತಿದೆ ನಮಗೆ. ನಮ್ಮ ಜೊತೆಗೆ ಅತ್ಯಂತ ಒಡನಾಟ ಇರುವಂಥವ್ರು. ಒಂದೊಂದು ಸತಿ ರಾಜಕೀಯ ಸನ್ನಿವೇಶದಲ್ಲಿ ಆಗ್ತಾವಿವಲ್ಲ, ಅವ್ರಿಗೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿ ಕಂಡಿದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷದ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಕಾಂಗ್ರೆಸ್ನಲ್ಲಿ 60 ಸೀಟಿಗೆ ನಿಲ್ಲೋದು ಗತಿ ಇಲ್ಲ. ಅದಕ್ಕಾಗಿ ಈಗಾಗಲೇ ಕೆಲವರು ತೊಗೊಂಡಿದ್ದಾರೆ. ಅದರಿಂದ ಏನು ಫರಕಾಗಲ್ಲ ನಮ್ಮ ಪಕ್ಷ. ಇನ್ನು ಇತ್ತ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಸೇರ್ತಾ ಇದ್ದಂತೆ ಬೆಳಗಾವಿ ಬಿಜೆಪಿ ಅಲರ್ಟ್ ಆಗಿದೆ. ಅಥಣಿ ಕ್ಷೇತ್ರಕ್ಕೆ ರಮೇಶ್ ಜಾರಕಿಹೊಳಿ ಆಗಮಿಸಿ ಮಹೇಶ್ ಕುಮಟಳ್ಳಿ ಜೊತೆ ಸಭೆ ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಸೋಲಿಸುವ ತಂತ್ರವನ್ನ ರೂಪಿಸಲಾಗ್ತಿದೆ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಸೇರಿದ್ರಿಂದ ಕಾಂಗ್ರೆಸ್ ಬಲ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ಸವದಿ ಮಂತ್ರಿಯಾಗಿ ಉತ್ತಮ ಕೆಲಸ ಮಾಡಿದ್ದಾರೆ, ಅವರಿಂದ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಹೇಳಿದ್ರು.
ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಿಗ್ ಆಪರೇಷನ್ ಸಕ್ಸಸ್ ಆಗಿದೆ. ಲಕ್ಷ್ಮಣ್ ಸವದಿ ಬಳಿಕ ಮತ್ತೊಬ್ಬ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರ ಮೂಲಕ ಬೆಳಗಾವಿ ಉತ್ತರ ಕ್ಷೇತ್ರದ ಹಾಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆಗೆ ಸಂಪರ್ಕಿಸಲಾಗಿದೆ. ರೇಣುಕಾಚಾರ್ಯ ಪ್ರಚಾರದ ವೇಳೆ ಮಹಿಳೆಯೊಬ್ಬರು ಹೆಣ್ಮಕ್ಳು ನಿಮಗೆ ವೋಟ್ ಹಾಕ್ತಾರೆ ಆದ್ರೆ ಗಂಡು ಮಕ್ಕಳು ಹಾಕ್ಬೇಕಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಆ ಮಹಿಳೆಯ ಮಾತಿಗೆ ರೇಣುಕಾಚಾರ್ಯ ಫುಲ್ ಖುಷಿಯಾಗಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಸಿಟ್ಟಿಗೆದ್ದಿದ್ದಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿ ವರಿಷ್ಠರೊಂದಿಗೆ ಚರ್ಚಿಸಿ ಹುಬ್ಬಳ್ಳಿಗೆ ವಾಪಸ್ಸಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬೆಂಬಲಿಗರಿಗೆ ನಗ್ನಗ್ತಾನೆ ವಿಕ್ಟರಿ ಸಿಂಬಾಲ್ ತೋರಿಸಿದ್ದಾರೆ. ಹಾವೇರಿ ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ನೆಹರು ಓಲೇಕರ್ ರೆಬಲ್ ಆಗಿದ್ದಾರೆ. ನೆಹರು ಓಲೇಕರ್ ಅವರನ್ನು ಓಲೈಸೋದಕ್ಕೆ ಸ್ವತಃ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ರಾತ್ರೋರಾತ್ರಿ ನೆಹರು ಓಲೇಕರ್ ಅವರನ್ನು ಕರೆಸಿಕೊಂಡ ಯಡಿಯೂರಪ್ಪ ತಮ್ಮ ಮನೆಯಲ್ಲಿ ಓಲೈಕೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲೂ ಬಿಜೆಪಿ ಪಾಳ್ಯದಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಮಣಿಕಂಠ್ ರಾಠೋಡ್ಗೆ ಚಿತ್ತಾಪುರ ಬಿಜೆಪಿ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಬಿಜೆಪಿ ಪಕ್ಷ ಸಮುದ್ರ ಇದ್ದಂತೆ, ರಾಜೀನಾಮೆ ಕೊಟ್ಟಂತವರ ಬಗ್ಗೆ ನಾನು ಅಪಹಾಸ್ಯ ಮಾಡೋದಾಗ್ಲಿ ವ್ಯಂಗ್ಯನೂ ಮಾಡಲ್ಲ ಅಂತ ಗದಗ ಜಿಲ್ಲೆಯಲ್ಲಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ರಾಷ್ಟ್ರೀಯ ಪಕ್ಷ ಇದೊಂದು ಸಮುದ್ರ ಇದ್ದಂತೆ, ರಾಜೀನಾಮೆ ಕೊಟ್ಟಂಥವ್ರ ಬಗ್ಗೆ ನಾನು ಅಪಹಾಸ್ಯ ಮಾಡೋದಾಗಲಿ ವ್ಯಂಗ್ಯ ಮಾಡೋದಾಗಲಿ ಕೋಪ ವ್ಯಕ್ತ ಮಾಡೋದಾಗಲಿ ಮಾಡೋದಿಲ್ಲ. ಆದರೆ ಅವ್ರು ರಾಜೀನಾಮೆ ಕೊಡಬಾರ್ದಿತ್ತು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತವಾಗಿಯೂ ಗದಗ ಜಿಲ್ಲೆಯಲ್ಲಿ ಏನು ಬಂಡಾಯ ಇಲ್ಲ. ರೋಣ ಮತಕ್ಷೇತ್ರದಲ್ಲಿ ಟಿಕೆಟಿಗೆ ಕಾಂಪಿಟೇಷನ್ ಇದೆ. ಗದಗ ಈಗಾಗಲೇ ಟಿಕೆಟ್ ಹಂಚಿಕೆ ಆಗಿದೆ, ಶಿರಟ್ಟಿ ಹಂಚಿಕೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರ ಸಂಕಷ್ಟ ಶುರುವಾಗಿದೆ. ಕೋಲಾರದಿಂದ ಟಿಕೆಟ್ ಕೇಳಿದ ಸಿದ್ದರಾಮಯ್ಯ ಇವತ್ತು ಕೋಲಾರ ಭಾಗದ ಮುಖಂಡರ ಸಭೆ ಕರೆದಿದ್ರು. ಆದರೆ ದಿಢೀರ್ ಅಂತ ಕೋಲಾರ ನಾಯಕರ ಸಭೆಯನ್ನ ರದ್ದು ಮಾಡಿದ್ರು. ಇನ್ನು ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ನನಗೆ ಒಂದೇ ಕ್ಷೇತ್ರ ಸಾಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದಾರಂತೆ. ಕೋಲಾರಕ್ಕೆ ಕೊತ್ತನೂರು ಮಂಜುನಾಥ್ಗೆ ಟಿಕೆಟ್ ಕೊಡೋದಕ್ಕೆ ಶಿಫಾರಸ್ ಮಾಡಿದಾರಂತೆ. ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದ್ ಗೌಡ ಮಾತನಾಡಿ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಖಚಿತ, ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಕರೆದಿದ್ದು ಏನು 16ನೇ ತಾರೀಕು ಸಮಾವೇಶ ಇದೆ, ಅದ್ರ ಬಗ್ಗೆ ಪೂರ್ವವಾಗಿ ಕರೆದಿದ್ರು. ಅವ್ರಿಗೇನು ಅಧಿಕೃತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ರದ್ದೊಂದು ಹೇಳ್ತಾ ಇದ್ದಾರೆ, ಇನ್ನೂ ಸ್ಪಷ್ಟವಾಗಿ ನನಗೆ ಗೊತ್ತಿಲ್ಲ. ರದ್ದೊಂದು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಇನ್ನೂ ಗೊತ್ತಿಲ್ಲ. ಒಂದು ಯಾವುದಕ್ಕೂ ಇಲ್ಲ, ಸಿದ್ದರಾಮಯ್ಯನವರೇ ಇಲ್ಲಿ ಅಭ್ಯರ್ಥಿ. ಅವರೇನು ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಪ್ಪುಗೌಡ ಪಾಟೀಲ್ ಅಸಮಾಧಾನಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದ ಅಪ್ಪುಗೌಡ ಪಾಟೀಲ್ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿದ್ರು. ಈ ವೇಳೆ ಮಾತನಾಡಿರುವ ಅಪ್ಪುಗೌಡ ಎಸ್ಕೆ ಬೆಳ್ಳುಬಿಗೆ ಬಿಜೆಪಿ ಟಿಕೆಟ್ ನೀಡಿದ್ದಕ್ಕೆ ಕಿಡಿಕಾರಿದ್ದಾರೆ. ಬೋವಿ ಸಮುದಾಯದ ಕೆಲ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಚಿತ್ರದುರ್ಗದಲ್ಲಿ ಬೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಬೋವಿ ಸಮುದಾಯವನ್ನ ಕಡೆಗಣಿಸ್ತಿವೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಂಗ್ರೆಸ್ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಮುಖಾಮುಖಿಯಾಗಿದ್ದಾರೆ. ತಮಗೆ ಸನ್ಮಾನಿಸಲು ಬಂದ ಶಾಲನ್ನ ವಿಜಯೇಂದ್ರಗೆ ಹೊದಿಸಿ ಆಶೀರ್ವಾದ ಮಾಡಿದ್ರು ಪರಮೇಶ್ವರ್. ಈ ವೇಳೆ ಪರಮೇಶ್ವರ್ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು ವಿಜಯೇಂದ್ರ. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಜಿ ಎಂಎಲ್ಸಿ ರಘು ಆಚಾರ್ ಇವತ್ತು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಜೆಡಿಎಸ್ಗೆ ಜಯ ಅಂದಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಯಾರಿಗೆ ಶಿವಮೊಗ್ಗ ಟಿಕೆಟ್ ಕೊಡ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಪುತ್ರನಿಗೆ ಟಿಕೆಟ್ ಕೊಡಿಸಲು ಈಶ್ವರಪ್ಪ ಸರ್ಕಸ್ ಮಾಡ್ತಿದ್ದಾರೆ. ಇತ್ತ ಶಿವಮೊಗ್ಗ ನಗರ ಕ್ಷೇತ್ರಕ್ಕೆ 4 ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಚುನಾವಣೆ ಹೊತ್ತಲ್ಲೇ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರ ಹತ್ಯೆಗೆ ಪಿಎಫ್ಐ ಮಾಡಿದ ಮಾಸ್ಟರ್ ಪ್ಲಾನ್ ಬಯಲಾಗಿದೆ. ಪಿಎಫ್ಐ ಲೀಡರ್ ಜಯೇಶ್ ಪೂಜಾರಿ ಅಲಿಯಾಸ್ ಶಾಹಿರ್ ಶೇಖ್ ಈಶ್ವರಪ್ಪನವರ ಹತ್ಯೆಗೆ ಸ್ಕೆಚ್ ಹಾಕಿದ್ನಂತೆ. ದೇಶದಾದ್ಯಂತ ಪಿಎಫ್ಐ ಬ್ಯಾನ್ ಬಳಿಕ ಪ್ರಮುಖ ಗಣ್ಯರನ್ನೇ ಈ ಶಾಹಿರ್ ಶೇಖ್ ಟಾರ್ಗೆಟ್ ಮಾಡಿದ್ನಂತೆ. ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಚೆನ್ನಾರೆಡ್ಡಿ ಪಾಟೀಲ್ ತುನೂರ್ಗೆ ನೀಡಲಾಗಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಆಕಾಂಕ್ಷಿಯಾಗಿದ್ದ ಸತೀಶ್ ಕಂದಕೂರು ಬಂಡಾಯವಾಗಿದ್ದಾರೆ. ಯಾದಗಿರಿ ನಗರದಲ್ಲಿ ಬೆಂಬಲಿಗರು ಕಾರ್ಯಕರ್ತರ ಜೊತೆಗೆ ಸತೀಶ್ ಕಂದಕೂರು ಸಭೆ ಮಾಡಿದ್ರು. ಈ ವೇಳೆ ಚುನಾವಣೆಗೆ ಸ್ಪರ್ಧಿಸುವಂತೆ ಬೆಂಬಲಿಗರು ಒತ್ತಾಯಿಸಿದ್ದಾರಂತೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಶಾಸಕ ಬಸವರಾಜ್ ದಡೆಸಗೂರ್ಗೆ ಜನ ಧಿಕ್ಕಾರ ಕೂಗಿದ್ದಾರೆ. ಕನಕಗಿರಿ ತಾಲೂಕಿನ ಗೌರಿಪುರದಲ್ಲಿ ದಡೆಸಗೂರ್ ಪ್ರಚಾರಕ್ಕೆ ತೆರಳಿದ್ರು. ಈಗ ಮತ ಕೇಳಲು ಬಂದಿದ್ದೀರಾ ಅಂತ ಶಾಸಕರ ವಾಹನ ತಡೆದು ಧಿಕ್ಕಾರ ಕೂಗಿದ್ದಾರೆ.
ನಾನು ರಾಜಕೀಯದಿಂದ ನಿವೃತ್ತಿ ಆಗಲ್ಲ ಅಂತ ಸುಳ್ಯ ಶಾಸಕ ಅಂಗಾರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ಮುಂದೆ ಪಕ್ಷದ ಎಲ್ಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಅಂತ ಅಂಗಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗಮಂಗಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾ ಶಿವರಾಂ ಪರ ಪತಿ ಎಲ್ಆರ್ ಶಿವರಾಮೇಗೌಡ ಪ್ರಚಾರ ನಡೆಸುತ್ತಿದ್ದಾರೆ. ಪ್ರಚಾರ ಮಾಡ್ತಾ ಶಿವರಾಮೇಗೌಡರು ಕಣ್ಣೀರು ಹಾಕಿದ್ರು. ಹಾವೇರಿಯ ಬ್ಯಾಡಗಿ ಕ್ಷೇತ್ರದಲ್ಲಿ ಬಿಜೆಪಿಯ ಬಂಡಾಯ ಬಿಸಿ ತಟ್ಟಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಸುರೇಶ್ ಗೌಡ ಪಾಟೀಲ್ ಬಂಡಾಯವೆದ್ದಿದ್ದು ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇನೆ ಅಂತ ಹೇಳಿದ್ದಾರೆ. ಸೇತುವೆ ಕುಸಿದು 40ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವ ಘಟನೆ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ನಡೆದಿದೆ. ಓವರ್ಲೋಡ್ನಿಂದಾಗಿ ಬ್ರಿಡ್ಜ್ ಕುಸಿದಿದೆ ಅಂತ ಹೇಳಲಾಗ್ತಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಿರುವ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಲಿಕ್ಕರ್ ಪಾಲಿಸಿ ಸ್ಕ್ಯಾಮ್ನ ಉರುಳು ಈಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೊರಳಿಗೂ ಸುತ್ತಿಕೊಂಡಿದೆ. ಈಗಾಗಲೇ ಕೇಜ್ರಿವಾಲ್ ಸಂಪುಟದಲ್ಲಿ ಸಚಿವರು ಆಗಿದ್ದವರು ಜೈಲು ಸೇರಿದ ಬೆನ್ನಲ್ಲೇ ಕೇಜ್ರಿವಾಲ್ಗೂ ಕೂಡ ಸಿಬಿಐ ಸಮನ್ಸ್ ಅನ್ನು ಕೊಟ್ಟಿರುವುದು ಕುತೂಹಲಕ್ಕೆ ಕಾರಣವಾಗಿದೆ.